ಎಸ್ಐಆರ್ ವಿಚಾರದಲ್ಲಿ ದೇಶವ್ಯಾಪಿ ಪ್ರತಿಪಕ್ಷಗಳ ಒಕ್ಕೂಟ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧದ ಪ್ರತಿಪಕ್ಷಗಳ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇತ್ತು. ಎಸ್ಐಆರ್ ಸರಿ ಇಲ್ಲ, ಎಸ್ಐಆರ್ ಮೂಲಕವಾಗಿ ಅರ್ಹ ಮತದಾರರನ್ನ ಮತಪಟ್ಟಿಯಿಂದ ತೆಗೆದುಹಾಕಲಾಗ್ತಾ ಇದೆ, ಅನರ್ಹರ ವಿಚಾರಕ್ಕಿಂತ ಹೆಚ್ಚಾಗಿ ಅರ್ಹರು ಯಾರಿದ್ದಾರೋ ಅನರ್ಹರು ಅನ್ನುವಂತಹ ಹೆಸರಿನಲ್ಲಿ ಅರ್ಹರನ್ನೇ ತೆಗೆದು ಹಾಕ್ತಾ ಇದ್ದೀರಿ ಅನ್ನುವ ಆರೋಪಗಳನ್ನು ಮಾಡ್ತಾ ಇದ್ರು. ಕೇಂದ್ರ ಮಟ್ಟದಲ್ಲಿ ಪ್ರತಿಪಕ್ಷಗಳು ಈ ರೀತಿಯಾಗಿ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ಪ್ರತಿಪಕ್ಷಗಳವರು ಇಲ್ಲಿ ಎಸ್ಐಆರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಗ್ತಿರುವಂತಹ ಎಸ್ಐಆರ್ ನ ಪ್ರಕ್ರಿಯೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲದೆ ಇರತಕ್ಕಂತಹ ರಾಜ್ಯಗಳಲ್ಲಿ ಪ್ರತಿಪಕ್ಷಗಳವರು ಅಂದ್ರೆ ಇಲ್ಲಿ ಬಿಜೆಪಿ ಆಡಳಿತದಲ್ಲಿ ಇರ್ತಾವೋ ಆ ರಾಜ್ಯಗಳಲ್ಲಿ ಪ್ರತಿಪಕ್ಷದವರು ಆಡಳಿತ ಪಕ್ಷದವರು ಸರಿಯಾಗಿ ಎಸ್ಐಆರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದ ವಿಚಾರಕ್ಕೆ ಬಂದಾಗ ಇಲ್ಲಿರುವ ದೋಸ್ತಿ ಪಕ್ಷಗಳು ಆಡಳಿತ ಪಕ್ಷದ ಆಗಿರುವಂತಹ ಕಾಂಗ್ರೆಸ್ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಬೇಕಾದಂತೆ ಎಸ್ಐಆರ್ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಎಸ್ಐಆರ್ ಮೇಲೆ ಈಗ ಮೈತ್ರಿ ನಾಯಕರುಗಳಿಗೆ ಅನುಮಾನ ಬಂದೊದಗಿದೆ. ಅನುಮಾನ ಇದೆ ಅವರಿಗೂ ಕೂಡ. ಎಸ್ಐಆರ್ ಬಗ್ಗೆನೇ ಅನುಮಾನ ಆಗ್ತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ನೇರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ನೇರ ಆರೋಪ ಈಗ ಶಿವಕುಮಾರ್ ಅವರ ವಿರುದ್ಧ ನಡೀತಾ ಇದೆ. ಕೇಂದ್ರ ಆಯೋಗ ಇಲ್ಲಿ ಎಂಟ್ರಿ ಕೊಡುತ್ತಾ? ಕೇಂದ್ರ ಚುನಾವಣಾ ಆಯೋಗದವರು ಇದಕ್ಕೆ ಬೇರೆ ಏನಾದ್ರು ಸ್ಪೆಷಲ್ ಟೀಮ್ ಅನ್ನು ಕಳಿಸ್ಕೊಡ್ತಾರಾ? ಯಾಕಂದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ರಾಜ್ಯಗಳ ಮುಖ್ಯ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಆರ್ ನಡೆಸಲಾಗಿದೆ. ಈಗ ಕರ್ನಾಟಕದ ಎಸ್ಐಆರ್ ವಿಚಾರಕ್ಕೆ ಬಂದಾಗ ಮಾತ್ರ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಹೋಗಿದೆ ಪ್ರತಿಪಕ್ಷಗಳಿಂದ. ಇದಕ್ಕೆ ಕಾರಣ ಆಗಿರುವಂಥದ್ದು ಕೆಲವು ಕಡೆಗಳಲ್ಲಿ ನಡೆದಿರುವಂತಹ ಸಾಮೂಹಿಕ ಎಸ್ಐಆರ್. ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ, ಬೀದಿ ಬದಿಗಳಲ್ಲಿ ಸಾಮೂಹಿಕ ಎಸ್ಐಆರ್ ಇದು ಹೇಗೆ ಸಾಧ್ಯ? ಯಾಕಂದ್ರೆ ಮನೆಗಳಿಗೆ ಎಸ್ಐಆರ್ ಹೋಗಬೇಕು. ಒಬ್ಬೊಬ್ಬ ಮತದಾರನಿಗೂ ಕೂಡ ಎರಡೆರಡು ಸೆಟ್ ಅರ್ಜಿಗಳು, ಒಬ್ಬ ಮತದಾರನಿಗೆ 2 ಅರ್ಜಿ, ಅದು ಪ್ರತಿ ಮತದಾರನ ಮನೆಗೂ ತಲುಪಬೇಕು. ಇದು ಕೇಂದ್ರ ಚುನಾವಣಾ ಆಯೋಗ ಮಾಡಿರುವಂತಹ ನಿಯಮ. ಆದರೆ ಕೇಂದ್ರ ಚುನಾವಣಾ ಆಯೋಗ ಮಾಡಿರುವಂತಹ ನಿಯಮ ಕರ್ನಾಟಕದಲ್ಲಿ ಪಾಲನೆ ಆಗ್ತಾ ಇಲ್ವಾ? ಪ್ರತಿಪಕ್ಷಗಳವರು ಇಷ್ಟೊಂದು ಸಿಟ್ಟಾಗೋದಕ್ಕೆ ಏನು ಕಾರಣ? ಆಡಳಿತ ಪಕ್ಷ ಏನು ಹೇಳ್ತಾ ಇದೆ? ಇವೆಲ್ಲವನ್ನು ಕೂಡ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಎಸ್ಐಆರ್ ಹಳಿ ತಪ್ಪಿದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ ಪ್ರತಿಪಕ್ಷಗಳವರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಿಸಿದೆ. ಹಾಗೆಂತ ಹೇಳಿದ್ರೆ ಹಾಗಾದ್ರೆ ಕಾಂಗ್ರೆಸ್ಸೇತರ ರಾಜ್ಯಗಳಲ್ಲಿ ಎಸ್ಐಆರ್ ನಡೆದಾಗ ಎಲ್ಲವೂ ಕೂಡ ಸರಿಯಾಗಿ ಹೋಗಿದ್ಯಾ? ಇಲ್ಲಿ ಮಾತ್ರ ಈಗ ಯಾಕೆ? ಇಲ್ಲಿ ಯಾವ ಸ್ವರೂಪದಲ್ಲಿ? ಹಾಗಾದ್ರೆ ಅಲ್ಪಸಂಖ್ಯಾತರ ಎಸ್ಐಆರ್ ಆಗ್ತಾ ಇರುವಾಗಲೇ ಆತಂಕ ಯಾಕೆ? ಅಲ್ಪಸಂಖ್ಯಾತರ ಎಸ್ಐಆರ್ ಆಗುವ ಸಂದರ್ಭದಲ್ಲಿ ಪ್ರತಿಪಕ್ಷಗಳವರಿಗೆ ಇಷ್ಟೊಂದು ಆತಂಕಗೊಳ್ಳೋದಕ್ಕೆ ಏನು ಕಾರಣ? ಇಲ್ಲಿ ಎಸ್ಐಆರ್ ಲೋಪ ಆಗಿದೆ ಅನ್ನುವಂಥದ್ದಕ್ಕೆ ವಿಡಿಯೋ ವಾರ್ ಈಗ ಶುರುವಾಗಿದೆ. ವಿಡಿಯೋ 1 ಚೌಲ್ಟ್ರಿಯಲ್ಲಿ ಎಸ್ಐಆರ್ ಆಗ್ತಾ ಇದೆ ಅಂತೇಳಿ ರಾಮನಗರದ ದೃಶ್ಯಗಳನ್ನ ಕುಮಾರಸ್ವಾಮಿ ಅವರು ಶೇರ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ತೋರಿಸಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೇ ಹಿಂದೆ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದಲ್ಲಿ 10,000ಕ್ಕೂ ಹೆಚ್ಚು ಜನ ಅಕ್ರಮ ಬಾಂಗ್ಲಾ ವಾಸಿಗಳು ಇದ್ದಾರೆ. ಬಾಂಗ್ಲಾದೇಶದವರು ಇಲ್ಲಿ ಇದ್ದಾರೆ, ರಾಮನಗರದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಮನಗರದಲ್ಲಿ ಇವತ್ತು ದೊಡ್ಡ ಹೋರಾಟವನ್ನ ಜೆಡಿಎಸ್ ನಾಯಕರುಗಳು ಮಾಡಿದ್ದಾರೆ. ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ನಡೆಸಲಾಗಿದೆ. ಇಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆ ಈ ಸಾಮೂಹಿಕವಾಗಿ ನಡೀತಾ ಇದೆ, ಚೌಲ್ಟ್ರಿಯಲ್ಲಿ ನಡೀತಾ ಇದೆ ಅನ್ನುವಂಥ ಆರೋಪವನ್ನ ಈ ವಿಡಿಯೋ ಮೂಲಕವಾಗಿ ಮಾಡಲಾಗಿದೆ. ಇದು ಕುಮಾರಸ್ವಾಮಿ ಅವರು ನಿನ್ನೆ ತೋರಿಸಿರ್ತಕ್ಕಂತಹ ವಿಡಿಯೋ. ಹಾಗೇನೆ ಮುಂದುವರೆದು ಕೇವಲ ಇದೊಂದೇ ಅಲ್ಲ, ಇದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಂತ ಆರೋಪಗಳಿದ್ದಾವೆ. ಎಸ್ಐಆರ್ಗೆ ಸಂಬಂಧಪಟ್ಟಂತೆ 2ನೇ ವಿಡಿಯೋ, ಒಂದೇ ಮನೆಯಲ್ಲಿ ಎಸ್ಐಆರ್ ಆಗ್ತಾ ಇದೆ ಅಂತ ಹೇಳಿ, ಕುಣಿಗಲ್ನಲ್ಲಿ ಒಂದೇ ಮನೆಗೆ ಹೋಗಿ ಅಲ್ಲೇ ಎಲ್ಲರೂ ಎಸ್ಐಆರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಸರ್ಕಾರಿ ಅಧಿಕಾರಿಯನ್ನು ಕೂಡ ಅಂದ್ರೆ BLO ಅವರನ್ನು ಕೂಡ ಪ್ರಶ್ನಿಸಲಾಗಿದೆ. BLO ಅವರು ಎಲ್ಲರನ್ನ ಕೂಡಿಸ್ಕೊಂಡು ಒಂದೇ ಮನೆಯಲ್ಲಿ ಎಲ್ಲರ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಮಾಡಲಾಗಿದೆ. ಇದು ಕುಣಿಗಲ್ಗೆ ಸಂಬಂಧಪಟ್ಟ ಅಂದ್ರೆ ಈ ಒಂದು ಪ್ರಕ್ರಿಯೆ ಎಷ್ಟು ಜಟಿಲವಾಗ್ತಾ ಹೋಗ್ತಾ ಇದೆ. ಇದು ಗ್ರಾಮ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ ಆಗಿರೋದ್ರಿಂದಾಗಿ ಬಹಳ ಜಟಿಲವಾಗಿರತಕ್ಕಂತಹ ವಿಚಾರಗಳಿದ್ದಾವೆ. ಇನ್ನು 3ನೇ ವಿಡಿಯೋ ಇರುವಂತದ್ದು, ಇದು ಮಸೀದಿಯೊಂದರಲ್ಲಿ ಎಸ್ಐಆರ್ ಆಗ್ತಾ ಇದೆ ಅಂತೇಳಿ BTM ಲೇಔಟ್ ಬೆಂಗಳೂರಿನಲ್ಲಿ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ. BTM ಲೇಔಟ್ ನಲ್ಲಿ ಈ ರೀತಿಯಾಗಿ ಎಸ್ಐಆರ್ ಅನ್ನು ಮಾಡಲಾಗ್ತಾ ಇದೆ, ಒಂದು ಮಸೀದಿಯಲ್ಲಿ ಕುಳಿತುಕೊಂಡು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಇನ್ನು 4ನೇದು, ದೇವಸ್ಥಾನದಲ್ಲಿ ಕುಳಿತು ಎಸ್ಐಆರ್ ಅನ್ನು ಮಾಡಲಾಗಿದೆ. ಕುರುಬರಪೇಟೆ, ಕೋಲಾರ
ಕೋಲಾರದ ಕುರುಬರಪೇಟೆಯಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಲ್ಲೇನೆ ಕೂರಿಸ್ಕೊಂಡು ಎಲ್ಲರನ್ನ ಕರೆಸ್ಕೊಂಡು ಇವರು ಕೂಡ ಅಲ್ಲಿ ಚೇರ್ ಹಾಕೊಂಡು ಟೇಬಲ್ ಹಾಕೊಂಡು ಕುಳಿತುಕೊಂಡು ಎಲ್ರಿಗೂ ಸಾಮೂಹಿಕವಾಗಿ SIR ಅನ್ನ ಮಾಡ್ತಾ ಇದ್ದಾರೆ. ಕುರುಬರಪೇಟೆದು ಇದು ದೇವಸ್ಥಾನದ ಬಳಿಯಲ್ಲಿ ಆಗಿರುವಂಥದ್ದು. ಕೇವಲ ಮಸೀದಿಯಲ್ಲಿ ಮಾತ್ರ ಆಗಲಿ, ದೇವಸ್ಥಾನದ ಬಳಿಯಲ್ಲೂ ಕೂಡ ಆಗಿರುವಂಥ ದೃಶ್ಯ ಇದೆ. ಇನ್ನು ವಿಡಿಯೋ 5 ಮೈಸೂರಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ SIR ನಡೀತಾ ಇದೆ ಅಂತ ಹೇಳಿ, ಸಾರ್ವಜನಿಕ ಸ್ಥಳದಲ್ಲಿ ಕುಳಿತು SIR ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಇದು ಮೈಸೂರಿಗೆ ಸಂಬಂಧಪಟ್ಟಂತಹ ವಿಡಿಯೋ. ಮೈಸೂರಿನಲ್ಲಿ ಈ ರೀತಿಯಾಗಿ SIR ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಇನ್ನು ವಿಡಿಯೋ 6ನೇದು ಒಂದೇ ಪಾಯಿಂಟ್ ನಲ್ಲಿ SIR ಆಗ್ತಾ ಇದೆ. ಬ್ಯಾಟರಾಯನಪುರ, ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಇಲ್ಲಿ ಒಂದೇ ಕಡೆಯಲ್ಲಿ ಎಲ್ಲರ SIR ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಆ ಸಂಬಂಧವಾದಂತಹ ವಿಡಿಯೋವನ್ನ ತೋರಿಸಲಾಗಿದೆ. ಹೀಗೆ ಒಂದಾದ ಮೇಲೊಂದು ವಿಡಿಯೋಗಳನ್ನ ತೋರಿಸ್ತಾ ಇದ್ದಾರೆ. ಇದು ಬ್ಯಾಟರಾಯನಪುರಕ್ಕೆ ಸಂಬಂಧಪಟ್ಟಂತದ್ದು. ಇಲ್ಲಿ ಒಂದೇ ಪಾಯಿಂಟ್ ನಲ್ಲಿ SIR ಆಗಿದೆ. ಇಲ್ಲಿ ಕುಮಾರಸ್ವಾಮಿ ಅವರು ಹಾಗಾದ್ರೆ ಮಾಡ್ತಾ ಇರುವಂತಹ ಆರೋಪ ಏನು, ಇದನ್ನು ಗಮನಿಸಬೇಕು. ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತಹ ಆರೋಪ, ರಾಜ್ಯದ SIR ಮೇಲೆ ಅಕ್ರಮಗಳಾಗ್ತಾ ಇದಾವೆ ಅಂತೇಳಿ ದಳಪತಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಕಣ್ಣಿಟ್ಟಿದ್ದಾರೆ. ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾಮನಗರ, ಇಂದು ಯಶವಂತಪುರದ ವಿಡಿಯೋವನ್ನ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ನಿನ್ನೆ ಅವರು ರಾಮನಗರಕ್ಕೆ ಸಂಬಂಧಪಟ್ಟಂತ ವಿಡಿಯೋ ತೋರಿಸಿದ್ರು, ಇವತ್ತು ಯಶವಂತಪುರಕ್ಕೆ ಸಂಬಂಧಿಸಿದಂತ ವಿಡಿಯೋ ತೋರಿಸಿದ್ದಾರೆ. ಯಶವಂತಪುರ ವ್ಯಾಪ್ತಿಯ BLO ಅಕ್ರಮಗಳ ವಿಡಿಯೋವನ್ನು ಅವರು ರಿಲೀಸ್ ಮಾಡಿದ್ದಾರೆ. ಇಲ್ಲಿ BLOಗಳು ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ವಿಡಿಯೋವನ್ನ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ಶಾಸಕರ ಫೋಟೋ ಹಿಡಿದು SIR ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ವಿಡಿಯೋ ಆಗಿದೆ. ಇದು ಆಲ್ರೆಡಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಬೇರೆ ಇದು ಕಾಂಗ್ರೆಸ್ನವರು ಮಾತ್ರ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ, ಬೇರೆ ಪಕ್ಷಗಳವರದ್ದು ಕೂಡ ವಿಡಿಯೋಗಳು ಇದೇ ರೀತಿಯಾಗಿ ಬರ್ತಾ ಇದೆ. BJP ಅವ್ರದ್ದು ಇದೇ ರೀತಿಯಂತಹ ವಿಡಿಯೋಗಳು ಬಂದಿದ್ದಾವೆ. ಈಗ ಇಲ್ಲಿ ಕಾಂಗ್ರೆಸ್ನವ್ರದ್ದು ಬಂದಿದ್ದನ್ನ JDSನವರು ಹೇಳ್ತಾ ಇದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೆ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ನಿರ್ಧರಿಸಿದ್ದಾರೆ. ರಾಜ್ಯ ಚುನಾವಣಾ ಆಯೋಗ, ರಾಜ್ಯದ ಏನು ಮುಖ್ಯ ಚುನಾವಣಾಧಿಕಾರಿಯವರಿಗೆ ದೂರು ಕೊಡೋದಕ್ಕೆ ಅವರು ನಿರ್ಧರಿಸಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಭೇಟಿಗೂ ಕೂಡ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ದೆಹಲಿಯಲ್ಲೂ ಹೋಗಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿಯಾಗೋದಕ್ಕೆ ತೀರ್ಮಾನಿಸಿದ್ದಾರೆ. ವಿಡಿಯೋಗಳನ್ನ, ದಾಖಲೆಗಳನ್ನ ಕೊಟ್ಟು SIR ಅಕ್ರಮಗಳ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡುವಂಥದ್ದು ಈಗ ಕುಮಾರಸ್ವಾಮಿ ಅವರ ಪ್ಲಾನ್ ಆಗಿದೆ. ಅದಕ್ಕೆ ಬೇಕಾದಂತಹ ಪ್ಲಾನ್ ಅನ್ನ ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ದಾರೆ ವರದಿ ಒಪ್ಪಿಸೋದಕ್ಕೆ. ಕೇಂದ್ರ ಮಟ್ಟದ ಅಧಿಕಾರಿಗಳ ನಿಯೋಜನೆಗೆ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದಿದ್ದಾರೆ. ಈ ಇಡೀ ಪ್ರಕ್ರಿಯೆಯನ್ನು ನೋಡೋದಕ್ಕೆ ಕೇಂದ್ರ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು. ಕರ್ನಾಟಕದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಇನ್ನೂ ಸ್ಪೆಷಲ್ ಆಗಿ ಮಾಡಿಸೋದಕ್ಕೆ ಈಗ ಕುಮಾರಸ್ವಾಮಿ ಅವರು ಯೋಚನೆಯನ್ನ ಮಾಡಿಸ್ತಾ ಇದ್ದಾರೆ. ಕೇಂದ್ರ ಮಟ್ಟದ ಅಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಕುಮಾರಸ್ವಾಮಿ ಅವರು ಏನೆಲ್ಲ ಆರೋಪ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಯಶವಂತಪುರದ ಮಹಾನ್ ನಾಯಕರು ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಕದ್ದು ಚೆನ್ನೈಗೆ ಹೋಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ BJPನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ, ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು. ಬಹುಶಃ ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ, ಆ ಹೆಣ್ಣುಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು ಬೇರೆಯವ್ರಿಗೆ ಹೇಳ್ತಾರೆ. ಹೀಗೆ ಇಲ್ಲಿ ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥದ್ದು. ಇಲ್ಲಿ ಕುಮಾರಸ್ವಾಮಿ ಅವರ ಇನ್ನೊಂದು ನೇರವಾದಂಥ ಟಾರ್ಗೆಟ್ ಇರುವಂಥದ್ದು CM ಶಿವಕುಮಾರ್ ಅವರು. DK ಶಿವಕುಮಾರ್ ಅವರ ಅಣತಿಯಂತೆಯೇ SIR ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಈಗ ಕರ್ನಾಟಕಕ್ಕೆ ಬಂದಾಗ
ಇಡೀ SIR ಪ್ರಕ್ರಿಯೆ ಇಲ್ಲಿಯ ಮುಖ್ಯಮಂತ್ರಿಯವರ ಅಣತಿಯಂತೆ ನಡೀತಾ ಇದೆ ಅಂತ ಹೇಳಿ, ಉಳಿದ ರಾಜ್ಯಗಳಲ್ಲಿ ಹಾಗಾದ್ರೆ ಯಾರ್ಯಾರ ಅಣತಿಯಂತೆ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಕರ್ನಾಟಕದ ವಿಚಾರಕ್ಕೆ ಬಂದಾಗ ಈಗ ಮುಖ್ಯಮಂತ್ರಿಯವರ ಅಣತಿಯಂತೆ ನಡೀತಾ ಇದೆ ಅಂತೆ, ಶಿವಕುಮಾರ್ ಅವರ ಅಣತಿಯಂತೆ ನಡೀತಾ ಇದೆ. ಮನೆಯಿಂದಲೇ ಚಾಲನೆ ಕೊಟ್ಟು ಪ್ರಚಾರದ ಗಿಮಿಕ್ ಅನ್ನು ಬೇರೆಯವರು ಮಾಡಿದ್ರು. ಯಾಕಂದ್ರೆ SIR ಪ್ರಕ್ರಿಯೆಯನ್ನು ಶುರುವಾಗಿದ್ದೇ ಕರ್ನಾಟಕದಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರ ನಿವಾಸದಿಂದ ಶುರುವಾಯಿತು. ಅವರ ಮನೆಯಲ್ಲೇ ಅವರೇನೇ SIR ನಲ್ಲಿ ಭಾಗಿಯಾದರು. ಆ ಮೂಲಕ ಪ್ರತಿಯೊಬ್ಬರ ವೋಟಿಂಗ್ ಹಕ್ಕನ್ನು ಕಾಪಾಡಿಕೊಳ್ಳುವಂಥದ್ದು ಮುಖ್ಯ ಅನ್ನುವ ಸಂದೇಶವನ್ನ ಕೊಟ್ಟರು. ಈಗ ಆಯೋಗ ಸಂವಿಧಾನವನ್ನೇ ನೆಲಸಮಗೊಳಿಸುವ ಹುನ್ನಾರ ನಡೀತಿದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಸಿಟ್ಟು. ಚುನಾವಣಾ ಆಯೋಗ ಮತ್ತು ಸಂವಿಧಾನವನ್ನೇ ನೆಲಸಮಗೊಳಿಸುವಂತಹ ಹುನ್ನಾರ, ರಾಜ್ಯದ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಯವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಅಷ್ಟು ಚುನಾವಣಾ ಪ್ರಕ್ರಿಯೆಯ ಅಕ್ರಮಗಳು ಮುಖ್ಯಮಂತ್ರಿಯವರ ಸುತ್ತಲೂ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಭದ್ರ ಮಾಡಿಕೊಳ್ಳುವ ಹುನ್ನಾರ ಅಂತ ಹೇಳಿ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆ ಮೂಲಕ ಇಲ್ಲಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಈ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಈ ದೇವರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಏನು ದೊಡ್ಡ ಬದಲಾವಣೆ ಆಗ್ಬಿಟ್ಟಿದೆ ಈ ಮನಸ್ಸಿನಲ್ಲಿ ಅನ್ಕೊಂಡಿದ್ದೆ. ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾಲ್ ಹನುಮಂತನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮುಂಭಾಗದಲ್ಲಿ ಏನು ತಲೆಯನ್ನು ಆ ಮೆಟ್ಲುಗಳ ಮೇಲೆ ಇಟ್ಟು ಏನು ಭಾಳ ಗೌರವ ತೋರಿಸಿದ್ರು. ತುಂಬ ಬದಲಾವಣೆ ಆಗಿದೆ, ರಾಜ್ಯದಲ್ಲಿ ಹೊಸ ಬದಲಾವಣೆ ತರ್ಬೋದೇನೋ ಅಂತಕ್ಕಂಥ ಒಂದು ಅವರ ನಡವಳಿಕೆ ನೋಡಿದಾಗ ನನಗೇನು ಮನಸ್ಸಿತ್ತು, ಈ ಬದಲಾವಣೆ ಯಾವ ರೀತಿ ಅಂತಕ್ಕಂಥದ್ದನ್ನು ಇವತ್ತು ಏನು ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಪುರುಷರು ಇವರೇ. ಏನು ಭಾಷಣ ಮಾಡಿದ್ದು, ನೀವು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು ಪ್ರಜಾಸೇವೆ ಇದೇ ಅಲ್ವೇ? ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಚುನಾವಣಾ ಆಯುಕ್ತರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ಇವತ್ತು ಆ ರಾಮನಗರದ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ, ಇವರು ಏನಾದರೂ ಜಿಲ್ಲಾಧಿಕಾರಿಗಳಿಗೆ ಅವರ ಕೆಲಸದ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಕನಿಷ್ಠ ಇವರಲ್ಲಿ ಶಿಸ್ತು ಇದ್ದಿದ್ರೆ ಇಷ್ಟೊತ್ತಿಗೆ ಆಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ಆಕ್ಷನ್? ಹೀಗೆ ಇಲ್ಲಿ ಆಕ್ಷನ್ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ವಿಚಾರಗಳನ್ನ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೇಸರಿ ಪಡೆಯು ಕೂಡ ಕೆಡ್ಡ ಕಾರ್ತಾ ಇದೆ. SIR ಪ್ರಕ್ರಿಯೆ ಬಗ್ಗೆ ಬಿಜೆಪಿಯವರದು ಕೂಡ ಆಕ್ಷೇಪ ಇದೆ. ಬಿಜೆಪಿಯವರು ಹೇಳೋ ಪ್ರಕಾರ ಅಧಿಕಾರಿಗಳ ದುರುಪಯೋಗ ಮಾಡಿಕೊಂಡು ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ. ಮಸೀದಿ, ಕಲ್ಯಾಣ ಮಂಟಪಗಳಲ್ಲಿ ಅಧಿಕಾರಿಗಳನ್ನ ಕೂಡಿ ಹಾಕಿ SIR ಅನ್ನ ಮಾಡಿಸ್ತಾ ಇದ್ದಾರೆ. ಹಾಗೇನೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ SIRಗೆ ಸೇರಿಸುವ ಹುನ್ನಾರ ಇದರಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಅಕ್ರಮ ಬಾಂಗ್ಲಾ ವಲಸಿಗರು, ಅಕ್ರಮ ಬಾಂಗ್ಲಾ ವಾಸಿಗಳಿಗೂ ಕೂಡ ಶಾಶ್ವತ ವಾಸದ ಪ್ರಮಾಣ ಪತ್ರವನ್ನ ನೀಡಲಾಗಿದೆ. ಈ ಆರೋಪವನ್ನ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಹಿಂದೂಗಳನ್ನು ಹೊರಗಿಟ್ಟು ಅನ್ಯಾಯ ಮಾಡಲಾಗ್ತಿದೆ. GBA ವ್ಯಾಪ್ತಿಯ 22 ವಾರ್ಡ್ಗಳಲ್ಲಿ 2 ಬಾರಿ SIR ಪ್ರಕ್ರಿಯೆಗೆ ಹೋಗಿದ್ದಾರೆ ಇವರು. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರಿತೀವಿ, ಮಧ್ಯಪ್ರವೇಶಕ್ಕೆ ಮನವಿ ಮಾಡ್ತೀವಿ. ಈ ಆಗ್ರಹವನ್ನ ಈಗ ಬಿಜೆಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಾಗೆಯೇ ವಿಜೇಂದ್ರ ಅವರ ಮಾತನ್ನು ಕೂಡ ನಿಮಗೆ ತೋರಿಸ್ತೀನಿ. GBA ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ 2 SIR ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು SIR ಆರಂಭ ಆದ ಮೇಲೆ ಇನ್ನೊಂದು SIR ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲೋ ಕುಂತ್ಕೊಂಡು ಆರೋಪ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ತೃಪ್ತಿಪಡಿಸುವುದಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗ SIR ಅನ್ನು ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿ ಮಾಡುವುದಕ್ಕಾಗಿ, ಮಿಸ್ಗೈಡ್ ಮಾಡುವುದಕ್ಕಾಗಿ, ದಾರಿ ತಪ್ಪಿಸುವುದಕ್ಕಾಗಿ ಈ 3 GBA ವ್ಯಾಪ್ತಿಯಲ್ಲಿ ಪ್ಯಾರಲಲ್ ಆಗಿ ಇನ್ನೊಂದು SIR ಅನ್ನ ರಾಜ್ಯ ಸರ್ಕಾರ ನಡೆಸಕ್ಕೆ ಹೊರಟಿದೆ ಮತ್ತು ನಡೀತಾ ಇದೆ. ಯಾರು ಕೂಡ ಹಾಕಿದ್ದಾರೆ? ನೀವೇ ಕೂಡ ಹಾಕಿದ್ದೀರಿ. BLOಗಳನ್ನ ಕೂಡಿ ಹಾಕಿದವರು ಯಾರು? ಇದು ಈ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಮೂಗಿನ ನೇರದಲ್ಲಿ ನಿಮ್ಮ ಅಧಿಕಾರಿಗಳು
ಅಕ್ರಮವಾಗಿ ಮತದಾರರ ಪಟ್ಟಿಗೆ ಮತದಾರರನ್ನ ಸೇರಿಸುವಂತದ್ದು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನು ಕೂರಿಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆ ಸಾಗರದಲ್ಲಿ ಅಧಿಕಾರಿಗಳು ಇದನ್ನು ಹಂಚ್ತಾ ಇದ್ದಾರೆ. SIR ಪ್ರಾಮುಖ್ಯತೆ ಏನು ಅಂತೇಳಿ ಹೇಳಿಕೊಂಡು BLOಗಳೇ, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಹೀಗೆ ಆರೋಪಗಳು ಬಹಳ ತೀವ್ರ ಸ್ವರೂಪದಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಈಗ ಆಯೋಗ ಅಲರ್ಟ್ ಆಗಿದೆ. SIR ಬಗ್ಗೆ ದೂರುಗಳಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಆಯೋಗವು ಕೂಡ ಒಂದು ಪತ್ರವನ್ನು ಬರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಆಯೋಗದ ಮಾರ್ಗಸೂಚಿಗಳ ಪ್ರಕಾರವೇ ಅರ್ಜಿ ವಿತರಿಸಬೇಕು ಅನ್ನುವಂತಹ ಸೂಚನೆಯನ್ನು ಎಲ್ಲ BLOಗಳಿಗೆ ರವಾನೆ ಮಾಡಿದ್ದಾರೆ. ಎಲ್ಲ BLOಗಳಿಗೆ ಈ ಮಾರ್ಗಸೂಚಿ ರವಾನೆಯಾಗಿದೆ. ಆಯೋಗದ ನಿರ್ದೇಶನ ಮತ್ತು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಚುನಾವಣಾ ಆಯೋಗದ ನಿರ್ದೇಶನವನ್ನ, ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಪ್ರತಿ ಮನೆಗೆ ಭೇಟಿ ನೀಡಬೇಕು BLOಗಳು ಎಲ್ಲೂ ಕೂಡ ಕುಳಿತುಕೊಂಡು ನೀವು ಅರ್ಜಿ ಭರ್ತಿ ಮಾಡಿಸ್ಕೊಳ್ಳುವಂಗಿಲ್ಲ. ಮನೆಗಳಿಗೆ ಭೇಟಿ ಕೊಡಲೇಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಫಾರಂ ತುಂಬೋದಕ್ಕೆ ಕಷ್ಟಪಡುವ ಮತದಾರರಿಗೆ ಸಹಾಯ ಮಾಡಬೇಕು. ಯಾವುದಾದ್ರೂ ಮನೆಗಳಲ್ಲಿ ಫಾರಂ ತುಂಬೋದಕ್ಕೆ ಕಷ್ಟ ಆಗುವಂತಹ ಮತದಾರರಿದ್ದರೆ ಅಂಥವ್ರಿಗೆ ಸಹಾಯ ಮಾಡುವ ಕೆಲಸವನ್ನ BLOಗಳು ಮಾಡಬಹುದು. ಸಹಾಯಕ್ಕಾಗಿ ಮತದಾರರ ಸೌಲಭ್ಯ ಕೇಂದ್ರಗಳ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಪ್ರಚಾರ ಮಾಡಬೇಕು, ಅಲ್ಲಿ ಮತದಾರರಿಗೆ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಡೀ ಪ್ರಕ್ರಿಯೆಯಲ್ಲಿ ಈಗ ಮುಸಲ್ಮಾನರು ಇದ್ದಂತಹ ಪ್ರದೇಶಗಳಲ್ಲಿ SIR ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದ್ದ ತಕ್ಷಣನೇ ಇದರಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ? ಇಲ್ಲಿರುವಂಥ ಎಲ್ಲ ಮುಸಲ್ಮಾನರು ಹಾಗಾದರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಮಾತ್ರ ಇದ್ದಾರಾ? ಯಾವ ಸ್ವರೂಪದಲ್ಲಿ ಇಲ್ಲಿ ದಾಖಲಾತಿಗಳಿದ್ದಾವೆ? ರಾಜಕೀಯ ನಾಯಕರುಗಳು ಕೂಡ ಮಾಡುವಂಥ ಆರೋಪಗಳಿಗೆ ಆಧಾರಗಳು ಏನೇನು? ಕೇವಲ ಆರೋಪಗಳಿಗಾಗಿ ಮಾತ್ರ ಆರೋಪನ, ಅಥವಾ ನಿಜಕ್ಕೂ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕಾರಣಕ್ಕಾಗಿ ಆರೋಪನ, ಅಥವಾ ವಾಸ್ತವವಾಗಿ ಹೇಗೆಲ್ಲ ತಪ್ಪುಗಳಾಗಿದ್ದಾವೆ? ಮತ್ತು ವಿಶೇಷವಾಗಿ ಈ ಸಾಮೂಹಿಕ SIRಗೆ ಹೇಗೆ ಅವಕಾಶ ಸಿಕ್ಕಿದೆ? ಇದನ್ನು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ಸಾಮೂಹಿಕ SIR ಹೇಗೆ ನಡೆಯೋದಕ್ಕೆ ಸಾಧ್ಯ? ಇಂಥದ್ದನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸೋದು ಹೇಗೆ? ಹಾಡಹಗಲೇ ಚುನಾವಣೆಗಳು ನಡೆದಾಗ ಎಲ್ಲೋ ಬಾಡೂಟ ಹಂಚಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ರೇಡ್ ಆಗುತ್ತೆ, ಅವ್ರುಗಳನ್ನೆಲ್ಲ ಅನ್ನ ಸಾರು ಎಲ್ಲವನ್ನು ಕೂಡ ಸೀಸ್ ಮಾಡ್ಕೊಳ್ತಾರೆ. ಇಲ್ಲಿ ಚೌಲ್ಟ್ರಿಗಳನ್ನೇ ಬುಕ್ ಮಾಡಿ SIR ಮಾಡೋದಕ್ಕೆ ಹೇಗೆ ಅವಕಾಶ ಸಿಗುತ್ತೆ? ಈ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಶಿವಕುಮಾರ್ ಅವರು ತನ್ನ ಪತ್ನಿ ಜೊತೆಗೆ ಹಾಗೂ ತನ್ನ ತಮ್ಮನ ಜೊತೆಗೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಶಿವಕುಮಾರ್ ಅವರ ಪತ್ನಿ ಸಿದ್ದರಾಮಯ್ಯನವರಿಗೆ ಒಂದು ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಸರಿಯಾಗಿ 1 ತಿಂಗಳ ಕೆಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು DK ಶಿವಕುಮಾರ್. 1 ತಿಂಗಳ ಬಳಿಕ ಈಗ ಮುಖ್ಯಮಂತ್ರಿಯಾಗಿ ತಿಂಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. 1 ತಿಂಗಳನ್ನು ಪೂರೈಸಿದ್ದಾರೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ. ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಯಿತು. ಕಳೆದ ತಿಂಗಳು 3ನೇ ತಾರೀಕಿನಂದು ಅಧಿಕಾರ ಸ್ವೀಕರಿಸಿದರು. ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ. ಶಿವಕುಮಾರ್ ಅವರ ಕುಟುಂಬ ಸಮೇತರಾಗಿ ಹೋಗಿ ಭೇಟಿಯಾಗಿದ್ದಾರೆ. ಸುಸೂತ್ರ ಆಡಳಿತಕ್ಕೆ ಆಶೀರ್ವಾದವನ್ನು ಪಡೆದಿದ್ದಾರೆ. ಸಲಹೆಗಳನ್ನು ಕೂಡ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪಡೆದಿದ್ದಾರೆ. ಈ ಮೂಲಕ DK ಶಿವಕುಮಾರ್ ಅವರ ಪತ್ನಿ ಹೋಗ್ತಿದ್ದಂಗೆ ಒಂದು ಗಿಫ್ಟನ್ನು ಕೊಟ್ಟರು ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಕೂಡ ಖುಷಿಯಾಗಿ ಅದನ್ನು ಸ್ವೀಕರಿಸಿದರು. ಹಾಗೆಯೇ ಸುರೇಶ್ ಅವರು ಕೂಡ ಅಲ್ಲಿಗೆ ಹೋಗಿದ್ರು. ಸಿದ್ದರಾಮಯ್ಯನವರ ಕಾಲುಮುಟ್ಟಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಜೊತೆಯಾಗಿ ಹೋಗಿ ಕುಟುಂಬ ಸಮೇತರಾಗಿ ಹೋಗಿದ್ದಾರೆ. ಅಲ್ಲೇ ತಿಂಡಿ ಕೂಡ ತಿಂದಿದ್ದಾರೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕೂಡ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಒಂದು ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡಿದ ನಂತರ ಸಿದ್ದರಾಮಯ್ಯನವ್ರನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ವು. ಸಿದ್ದರಾಮಯ್ಯನವರು ಈ ಸರ್ಕಾರ ಹೋಗೋದಕ್ಕೆ ಸುಮ್ಮನೆ ಬಿಡ್ತಾರಾ ಅನ್ನುವ ಪ್ರಶ್ನೆಗಳಿದ್ವು. ಆದರೆ ನಾವು ಇನ್ನೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನಿಸುವ ಕೆಲಸವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ತಿಂಗಳು ಪೂರೈಸಿದ ಖುಷಿಯಲ್ಲಿ
ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಮತ್ತು ಕುಟುಂಬ ಸಮೇತರಾಗಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಮನೆಯಲ್ಲಿನೇ ಬೆಳಗ್ಗೆ ತಿಂಡಿಯನ್ನು ಕೂಡ ಸೇವಿಸಿದ್ದಾರೆ ಡಿಕೆ ಕುಟುಂಬದ ಸದಸ್ಯರುಗಳು. ಶಿವಕುಮಾರ್ ಅವರು ಹಾಗೆಯೇ ಅವರ ಸಹೋದರ ಮತ್ತು ಶಿವಕುಮಾರ್ ಅವರ ಪತ್ನಿ ಮೂವರು ಹೋಗಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರೋದು. ಅಧಿಕಾರ ಹಸ್ತಾಂತರ ಮಾಡಿದ ಸಿದ್ದರಾಮಯ್ಯನವರಿಗೆ ಡಿಕೆ ಕುಟುಂಬದ ಧನ್ಯವಾದದ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿತಾ ಇರುವಂಗೆ ಕೂಡ ಕಾಣ್ತಾ ಇದೆ. ಅದೇನೇ ಇದ್ರೂ ಇವತ್ತು ಸಿದ್ದರಾಮಯ್ಯನವರ ಜೊತೆ ಆತ್ಮೀಯವಾಗಿ ಶಿವಕುಮಾರ್ ಅವರು, ಉಷಾ ಶಿವಕುಮಾರ್ ಅವರು ಹಾಗೆಯೇ ಡಿ ಕೆ ಸುರೇಶ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಅವರ ಜೊತೆಗೇನೆ ತಿಂಡಿಯನ್ನ ತಿಂದಿದ್ದಾರೆ. ಊಟಕ್ಕೆ ಬರುವಂತೆ ಸಿದ್ದರಾಮಯ್ಯನವರಿಗೂ ಕೂಡ ಶಿವಕುಮಾರ್ ಅವರ ಕುಟುಂಬದವರು ಆಹ್ವಾನಿಸಿದ್ದಾರೆ. ನೀವು ಬನ್ನಿ, ನಮ್ಮ ಮನೆಗೆ ಬನ್ನಿ, ಊಟಕ್ಕೆ ಬರಬೇಕು ಅಂತೇಳಿ ಕರೆದಿದ್ದಾರೆ. ಊಟಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ದಾರೆ. ಅಧಿಕಾರ ಹಂಚಿಕೆಯನ್ನು ಸುಸೂತ್ರವಾಗಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಈ ಇಡೀ ಪ್ರಕ್ರಿಯೆ ಬಹಳ ಸುಸೂತ್ರವಾಗಿ ನಡೆದಿತ್ತು. ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ಶಿವಕುಮಾರ್ ಅವರು ಕೂಡ ತನಗೆ ಸಿಗಬೇಕಾಗಿದ್ದ ಸ್ಥಾನಕ್ಕಾಗಿ ಅವರು ಕಾದು ಕುಳಿತಿದ್ರು. ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ನಡೀತು ಹೈಕಮಾಂಡ್ನ ಆದೇಶದಂತೆ. ಮುಂದೆಯೂ ಇದೇ ಆತ್ಮೀಯತೆ ಇರುವಂತೆ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇರುವಂಥದ್ದು ಕೂಡ ಇದು ಗಮನಾರ್ಹವಾಗಿರುವಂಥದ್ದು. ಯಾಕೆಂದ್ರೆ ಈ ಸರ್ಕಾರವನ್ನ ಸಮರ್ಪಕವಾಗಿ ತೆಗೆದುಕೊಂಡು ಹೋಗೋದು ಮಾತ್ರ ಅಲ್ಲ, ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತಹ ದೊಡ್ಡ ಜವಾಬ್ದಾರಿ ಈಗ ಶಿವಕುಮಾರ್ ಅವರ ಮೇಲಿದೆ. ಒಂದು ಭೇಟಿ, 10 ಹಲವು ಸಂದೇಶಗಳನ್ನು ರವಾನೆ ಮಾಡುವಂತಹ ಕೆಲಸವನ್ನ ಈ ಭೇಟಿಯ ಮೂಲಕ ಶಿವಕುಮಾರ್ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಭೇಟಿಯ ಮೂಲಕ ಸಿದ್ದರಾಮಯ್ಯನವ್ರನ್ನ ಸೈಡ್ ಲೈನ್ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಎಂದೆಂದಿಗೂ ಇರುತ್ತೆ ತಮ್ಮ ಸರ್ಕಾರಕ್ಕೂ ಕೂಡ ಅನ್ನುವಂತಹ ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭೆ ಗೆಲ್ಲೋದಕ್ಕೆ ಒಗ್ಗಟ್ಟಿನ ಬಲ ಹೀಗೆ ಮುಂದುವರಿಬಹುದು ಅನ್ನುವಂಥದ್ದನ್ನ ಇವರಿಬ್ಬರು ಕೂಡ ತೋರಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೂ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥ ಒಂದು ಸಂದೇಶವು ಕೂಡ ರವಾನೆ ಆಗಿದೆ. ಆ ಮೂಲಕ ನಾವು ಒಗ್ಗಟ್ಟಾಗಿದ್ದೀವಿ, ಜೊತೆಯಾಗಿ ಹೋಗ್ತಾ ಇದ್ದೀವಿ, ನಮಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ, ಅಭಿಪ್ರಾಯ ಭೇದಗಳಿಲ್ಲ, ವಿಶ್ವಾಸ, ಮಾರ್ಗದರ್ಶನ, ಸಮನ್ವಯತೆ ಇವುಗಳೊಂದಿಗೆ ನಾವು ಹೆಜ್ಜೆ ಹಾಕ್ತೀವಿ ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಒಂದು ದೊಡ್ಡ ಮೆಸೇಜನ್ನು ಕೊಡುವಂತಹ ಪ್ರಯತ್ನವನ್ನು ಇದರ ಮೂಲಕವಾಗಿ ಮಾಡಿದ್ದಾರೆ. ಇನ್ನು ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿನೇ ಒಂದು ತಿಂಗಳಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈ ಬಸ್ ಪಾಸ್ ವಿತರಣೆಯ ಪ್ರಕ್ರಿಯೆ ಈಗಾಗಲೇ ಶುರುವಾಗಿರುತ್ತೆ. ಪಂಚಾಯತ್ ಮಟ್ಟದಲ್ಲಿ ಯುವಕರ ಸಂಘವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಯಾವ ಸ್ವರೂಪದಲ್ಲಿ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡಿಸ್ತೀವಿ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಅದು ಕೊಡ್ತಾರೆ, ಅದರ ಮಾರ್ಗಸೂಚಿಗಳು ಬರಬೇಕು, ಘೋಷಣೆಯಾಗಿ ಉಳಿಬಾರ್ದು. ಇದು ಬಹಳ ಮಹತ್ವದ ಯೋಜನೆ ಆಗುತ್ತೆ. ಬಾಕಿ ಇರುವ ಸರ್ಕಾರಿ ಹುದ್ದೆಗಳ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಈ ಹಿಂದಿನ ಅದಕ್ಕೆ ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿದ್ರಿಂದಾಗಿ ಯಾವ ಸ್ವರೂಪದಲ್ಲಿ ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, ಕಾಲ ಮಿತಿಯೊಳಗಡೆ ಬರುತ್ತೆ, ಇವರ ಅಧಿಕಾರದ ಅವಧಿಯಲ್ಲೇ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಕ್ತಾಯ ಆಗತ್ತೆ. ಅದು ನೋಡಬೇಕಾಗಿದೆ. ಯಾಕಂದರೆ ಉದ್ಯೋಗ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚೋದಕ್ಕೆ 2,000 ಕೋಟಿ ರೂಪಾಯಿಗಳ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಘೋಷಣೆ ಮಾಡಿರುವಂಥದ್ದು ಅನುಷ್ಠಾನ ಆಗಬೇಕು. ಕೃಷ್ಣ ಬೈರೇಗೌಡರು ಪ್ರತಿನಿತ್ಯ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ರಸ್ತೆ ಗುಂಡಿ ಮುಚ್ಚುವಂಥದ್ದು ದೊಡ್ಡ ಸವಾಲು ಇದ್ದೇ ಇದೆ ಸರ್ಕಾರಕ್ಕೆ. ಅದನ್ನು ಹೇಗೆ ನಿಭಾಯಿಸ್ತಾರೆ, ಹೇಗೆ ಸರಿಪಡಿಸ್ತಾರೆ ನೋಡಬೇಕು. ಇನ್ನು ಕೆಂಪೇಗೌಡ ಲೇಔಟ್ನಲ್ಲಿ ಎಸ್ ಎಂ ಕೃಷ್ಣ ರಸ್ತೆ ಉದ್ಘಾಟನೆಯನ್ನ ಮಾಡೋದ್ರ ಮೂಲಕವಾಗಿ ಬಹಳ ಅಭಿವೃದ್ಧಿಗೆ ತಾನು ಒತ್ತು ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ಬೆಂಗಳೂರಿಗರಿಗೆ ರವಾನೆ ಮಾಡುವಂತಹ ಕೆಲಸವನ್ನ ಶಿವಕುಮಾರ್ ಅವರು ಮಾಡಿದ್ದಾರೆ. ಆದರೆ ಹೆಬ್ಬಾಳದ ಬಳಿಯಲ್ಲಿ ಸುರಂಗ ನಿರ್ಮಾಣಕ್ಕೆ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಆ ಮೂಲಕ ಶಿವಕುಮಾರ್ ಅವರು ಬಹಳ ಕನಸು ಕಾಣ್ತಾ ಇದ್ದಿದ್ದದ್ದು ಒಂದು ಸುರಂಗ ಮಾರ್ಗದ ನಿರ್ಮಾಣ ಆಗಬೇಕು, ಒಂದು ಅತಿ ಉದ್ದದ ಸುರಂಗ ಮಾರ್ಗ ಆಗಬೇಕು. ಅದಕ್ಕಿಂತ ಮುಂಚಿತವಾಗಿ ಅದರ ಸ್ಯಾಂಪಲ್ ಆಗಿ ನಾವು ಒಂದು ಸಣ್ಣ ಸುರಂಗ ಮಾರ್ಗವನ್ನು ಮಾಡಬೇಕು, 18 ತಿಂಗಳಲ್ಲೇ ಮುಗಿಬೇಕು ಅಂತೇಳಿ ಯೋಜನೆ ರೂಪಿಸಿದ್ದಾರೆ. ಅಂದರೆ ತಮ್ಮ ಅಧಿಕಾರದ ಅವಧಿಯಲ್ಲೇ ಅದರಲ್ಲಿ ಕಾರು ಓಡಿಸಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಶಂಕುಸ್ಥಾಪನೆ ಆಗಿದೆ. ಕ್ರೈಮ್, ಡ್ರಗ್ಸ್ ಕಡಿವಾಣಕ್ಕೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡುವಂಥದ್ರ ಕಡೆಗೂ ಕೂಡ ಘೋಷಣೆಗಳಾಗಿದ್ದಾವೆ. ಇದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಯಾಕಂದ್ರೆ ಈಗ ಯಾವಾಗ ಆರಂಭಿಕವಾಗಿ ಘೋಷಣೆಗಳನ್ನು ಮಾಡ್ತಾರಲ್ಲಂತ ಆ ಮಾಡಿರುವ ಘೋಷಣೆಗಳು ಇವ್ರು ಕೊಡುವಂಥ ವಾಗ್ದಾನಗಳಾಗಿರ್ತವೆ. ಅವುಗಳಿಗೆ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ನೋಡಬೇಕು. ಮತ್ತು ವಿಶೇಷವಾಗಿ 2,500 ಚದರ ಅಡಿವರೆಗಿನ ನೂತನ ವಸತಿ ಕಟ್ಟಡಗಳಿಗೆ ಓಸಿ ವಿನಾಯಿತಿಯನ್ನ ಕೊಡುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಈ ವಿನಾಯಿತಿ ಸಿಗುವಂಥದ್ದು ನಾಗರಿಕರಿಗೆ ಸಿಗಬಹುದು. ಹಾಗೆಯೇ ಸಾರ್ವಜನಿಕರ ಸಮಸ್ಯೆ ಆಲಿಸೋದಕ್ಕೆ ಪ್ರತ್ಯೇಕ ಸಚಿವಾಲಯದ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಸಂಪುಟ ವಿಸ್ತರಣೆಗೆ ಅವಕಾಶ ಸಿಕ್ಕಿಲ್ಲ. ಯಾವಾಗ ವಿಸ್ತರಣೆ ಆಗುತ್ತೆ, ಯಾವಾಗ ಈ ಸಚಿವಾಲಯ ಸ್ಥಾಪನೆ ಆಗುತ್ತೆ. ಆಲ್ರೆಡಿ ಈ ಸಚಿವಾಲಯದ ಅವಧಿ 1 ತಿಂಗಳು ಕಡಿಮೆ ಆಯಿತು. ಯಾಕಂದರೆ ಸರ್ಕಾರಕ್ಕೆ 1 ತಿಂಗಳಾಯಿತು, ಆದರೆ ಸಚಿವಾಲಯ ಸ್ಥಾಪನೆಗೆ ಇನ್ನೂ ಕೂಡ 1 ತಿಂಗಳು
ಈಗ ಕಡಿಮೆ ಆಗಿದೆ ಒಟ್ಟು ಅವಧಿಯಲ್ಲಿ. ಅದು ಗಮನಿಸಬೇಕಾಗಿರುವಂಥದ್ದು. ನೂತನ CSR ನೀತಿಯನ್ನು ಜಾರಿಗೊಳಿಸೋದಕ್ಕೆ ಅವರು ಮುಂದಾಗಿದ್ದಾರೆ. ಆ ಮೂಲಕ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತೀನಿ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಕನಸನ್ನು ಇಟ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತುಂಗಭದ್ರಾ ಡ್ಯಾಮ್ಗೆ ನೂತನ ಕ್ರೆಸ್ಟ್ ಗೇಟ್ಗಳ ಉದ್ಘಾಟನೆಯನ್ನ ಈಗಾಗಲೇ ಮಾಡಲಾಗಿದೆ. ಲೋಕಾರ್ಪಣೆ ಮಾಡಿಸುವಂತಹ ಕೆಲಸವನ್ನ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸೇರಿಸಿ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಹೀಗೆ ಶಿವಕುಮಾರ್ ಅವರು ತನ್ನ ಒಂದು ಛಾಪು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲೂ ಕೂಡ ಆರಂಭ ಶೂರತ್ವ ಆಗಬಾರ್ದು. ಅದು ನಿಜಕ್ಕೂ ಕೂಡ ಕಾರ್ಯರೂಪಕ್ಕೆ ಬರುತ್ತಾ, ಮುಂದಿನ 1.25 ವರ್ಷದವರೆಗೂ ಕೂಡ ಇದು ಹೀಗೇನೆ ಇರುತ್ತಾ, ಅದನ್ನ ಕುತೂಹಲದಿಂದ ನೋಡ್ತಾ ಇರುವಂಥದ್ದು ಇಡೀ ರಾಜ್ಯದ ಜನ.